ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಮೆಟ್ಲಿಂಗ್ ರಸ್ತೆ. ಈ ಒಂದು ಮೆಟ್ಲಿಂಗ್ ರಸ್ತೆಗೆ ಹೊಂದ್ಕೊಂಡಂಗಿರ್ತಕ್ಕಂಥ ನೋಡಿ, ಈಗ ಅಕ್ಕಪಕ್ಕ ಅದು ಒಬ್ಬರು ಅಡ್ವೊಕೇಟ್ಗಾಗಿರ್ತಕ್ಕಂಥದ್ದು ಲಾಯರ್ಗೆ 2 ಎಕರೆ. ಇದೊಂದು ಸ್ವಲ್ಪ ಇನ್ನೊಂದು 2 ಲ್ಯಾಂಡ್ ಬಿಟ್ಟರೆ ಆಲ್ಮೋಸ್ಟು ಲೇಔಟ್ಗಳೇ ಎಲ್ಲ. ನೋಡಿ ಆಸ್ತಿಯ ಹಿಂಭಾಗಕ್ಕೆ ಅದು ಲೇಔಟೇ. ಸೊ ಇದು ಶ್ರೀರಾಂಪುರ ರಿಂಗ್ ರೋಡ್ ಇದೆಯಲ್ಲ, ಶ್ರೀರಾಂಪುರ ರಿಂಗ್ ರೋಡಿಂದ ಒಂದು 11ರಿಂದ 12 ಆಗುತ್ತೆ. ಚಾಪರ್ ಬಸ್ ಸ್ಟ್ಯಾಂಡಿಂದ ಒಂದು 16 ಅಥವಾ 17 ಆಗುತ್ತೆ. ಸೊ ಇದು ಆಸ್ತಿ ಒಟ್ಟು 34 ಗುಂಟೆ. 2 ಲೈಟ್ ಕಂಬ ಇದೆಯಲ್ಲ, ಅದು ಆ ಕಂಬನ ಎಂಡು ಅಲ್ಲಿಂದ ಹೀಗೆ ಸ್ಕ್ವೈರ್ ಆಗಿದೆ. 34 ಗುಂಟೆ. ಇದೇ ಊರಿನ ರೈತರಿಂದ ಹಾಕ್ತಕ್ಕಂಥದ್ದು. ಜೊತೆಗೆ ಸಂಪೂರ್ಣ ರೆಡ್ ಸಾಯಿಲು, ಜೊತೆಗೆ ಹಿಂದೆ ವ್ಯವಸಾಯ ಮಾಡ್ತಿದ್ದಂಥ ಆಸ್ತಿ ಇದು. ಇಲ್ಲಿ ಹೋಮ್ ಸೆಟ್ ಮಾಡಿಕೊಂಡು ವ್ಯವಸಾಯ ಮಾಡ್ತಿದ್ದಂಥ ಆಸ್ತಿ. ಬೋರು ಕೂಡ ಇದೆ ಅಲ್ಲಿ, ಒಳ್ಳೆ ವಾಟ್ರ್ ಇದೆ. ಜೊತೆಗೆ ಏನೋ ಆರನ್ ನಂಬರು ಎಲ್ಲ ಆಗಿದೆ. ಎಲೆಕ್ಟ್ರಿಕ್ ಸರ್ವಿಸ್ಸು ಆ ಥರದ್ದು ಏನೂ ಸಮಸ್ಯೆ ಇಲ್ಲ. ನೀವು ಹೊಸ್ದಾಗಿ ಹೋಮ್ ಸೆಟ್ ಮಾಡಿಸ್ಬೇಕಾಗಿಲ್ಲ, ಆಲ್ರೆಡಿ ಇದೆ. ಅದಕ್ಕೆ ಮೋಟ್ರ್ ಹಾಕ್ಕೊಂಡು ಅದನ್ನು ಉಪಯೋಗಿಸ್ಕೊಬೋದು. ನೋಡಿ ಇದೇ ರಸ್ತೆ, ಅಂದರೆ ಡಾಂಬರ್ ರಸ್ತೆಯಿಂದ ಒಂದು 700-800 ಅಡಿ ಅಷ್ಟು ಅಂತರ ಆಗುತ್ತೆ. ಇದು ಇನ್ನೂ ಸ್ವಲ್ಪ ಅಗಲ ಇದೆ, ಬಟ್ ಏನಂದರೆ ಅಚ್ಚುಕಟ್ಟು ಮಾಡ್ಕೊಂಡಿಲ್ಲ ಅಷ್ಟೇ. ಅಚ್ಚುಕಟ್ಟು ಮಾಡಿದ್ರೆ ಇನ್ನೂ ಅಗಲ ಸಿಗುತ್ತೆ ಇದು ರಸ್ತೆ. 40 ಅಡಿ ರಸ್ತೆ ಇದೆ ಅಂತ ಇದು. ಸೊ ಅಕ್ಕಪಕ್ಕ ಫಾರ್ಮ್ ಹೌಸ್ ಇದೆ. ಅದ್ರ ಜೊತೆಗೆ ನೋಡಿ ಇದೊಂದು ರಸ್ತೆ. ಇದು ಏನಂದರೆ ವರ್ಣ ನಾಲೆಗೆ ಹೊಂದ್ಕೊಂಡಂಗಿರ್ತಕ್ಕಂಥದ್ದು. ಬಟ್ ವರ್ಣ ನಾಲೆ ವಾಟ್ರ್ ಇದಕ್ಕೆ ನೋಡಿ ಆಸ್ತಿಗೆ ಆಡಾಗಲ್ಲ. ನೋಡಿ ಇಲ್ಲಿ ಹದ್ಬಸ್ತಾಗಿದೆ. ನೋಡಿ ಈ ಕಡೆ ಕಲ್ಲು ನೆಟ್ಟಿದ್ದಾರೆ, ಆ ಕಡೆ ನೆಟ್ಟಿದ್ದಾರೆ. ನಾಲ್ಕ ಮೂಲ ಹದ್ಬಸ್ತು ನೆಟ್ಟಿದ್ದಾರೆ. ಈ ಒಂದು ರಸ್ತೆ ಅಂದರೆ ಈಗ ಅದೇ ಅಂಬು. ಈಗ ನಾನೇನಿದ್ದೀನಿ ಈ ಒಂದು ಕಾಲುವೆ, ಈ ಕಾಲುವೆ ಏರಿ ಇದು ಕೂಡ ಒಂದು ಕಡೆ ರಸ್ತೆನೇ ನೋಡಿ, ಆ ಕಡೆ ರಸ್ತೆನೇ. ಇದನ್ನು ನಾಲೆ ನಾಲೆ ಒಂದು ಕ್ರಾಪ್ ಆಗುತ್ತೆ. ಬಟ್ ಈ ವಾಟ್ರು ಈ ಆಸ್ತಿಗೆ ಆಡಾಗಲ್ಲ. ಪಕ್ಕದಲ್ಲೇ ಹೋದರೂ ಕೂಡ ಈ ಆಸ್ತಿಗೆ ಆಡಾಗಲ್ಲ. ಆದರೆ ಗ್ರೌಂಡ್ ವಾಟ್ರ್ ಫಸ್ಟ್ ಕ್ಲಾಸ್ ಆಗಿದೆ. ಅಲ್ಲಿ ಒಂದು 2-3 ಇಂಚು ವಾಟ್ರ್ ಇದೆ. ನಿಮಗೆ ಎಲೆಕ್ಟ್ರಿಕ್ ಸರ್ವಿಸ್ಸು ಆ ಥರ ಎಲ್ಲ ಇದೆ. ಜೊತೆ ಲೇಔಟ್ಗಳಾಗೋಗಿದ್ದಾವೆ. ಆಲ್ಮೋಸ್ಟ್ ಒಂದು 85% ಆಗೋಗಿದ್ದಾವೆ ಎಲ್ಲ. ಅಲ್ಲೊಂದು ಇಲ್ಲೊಂದು ಅಗ್ರಿ ಲ್ಯಾಂಡ್ ಇದೆ ಅಷ್ಟೇ. ಇದು ಕೂಡ ರಸ್ತೆನೇ ಆಸ್ತಿಗೆ. ಬಟ್ ಈಗ ಇಲ್ಲಿ ಜಾಸ್ತಿ. ಆಮೇಲೆ ಇನ್ನೊಂದು ಏನಂದರೆ ಈ ಒಂದು ರಸ್ತೆ ನಿಮ್ಮೊಬ್ಬರಿಗೆ ಮಾತ್ರ, ಆಯ್ತಾ. ನೋಡಿ ಇನ್ಯಾರೂ ಓಡಾಡೋದಿಲ್ಲ ಇಲ್ಲಿ. ನೀವೇ ಅನುಭವಿಸ್ಬೋದು ಈಗ ಅರ್ಜೆಂಟಿಗೆ. ಆಮೇಲೆ ನೋಡೋಣ ಅದನ್ನು. ಇದು ಪಕ್ಕಾ ರೆಕಾರ್ಡ್ ರಸ್ತೆ. 40 ಅಡಿ ರಸ್ತೆ ಇದೆ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಇನ್ನೂ ಭಾಳ ಅಗಲವಾಗಿ ಇದೆ. ಏನಂದರೆ ಇಲ್ಲಿ ಯಾರು ವಿಶೇಷವಾಗಿ ಓಡಾಡೋದಿಲ್ವಲ್ಲ, ಹಾಗಾಗಿ ಇವಾಗ ಏನಿದೆ ಅದರಲ್ಲಿ ಓಡಾಡ್ತಾರೆ ಅಷ್ಟೇ.